ಗುರುಜಿ ನೀವು ನಮ್ಗೆ ಏನೆಲ್ಲ ದೃಶ್ಯಾವಳಿಯನ್ನ ತೋರಿಸಿದ್ರಲ್ಲ, ನಿಜವಾಗ ಅನ್ಸತ್ತಲ್ವಾ? ಕೆಲವ್ರು ಹೇಳ್ತಾರೆ ರಾಮಾಯಣ ಒಂದು ಕತೆ ಅಷ್ಟೇ ಅಂತ ಕುಹಕವಾಡೋ ಜನರು ಇದ್ದಾರೆ. ಆದ್ರೆ ನಿಜವಾಗ್ಲೂ ಇಂದಿಗೂ ಈ ಒಂದು ಶ್ರೀರಾಮ ನಿಜವಾಗ್ಲೂ ಜನಿಸಿದ್ದ ಅಂತ ಹೇಳಕ್ಕೆ ಜೀವಂತ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಲ್ವಾ ಗುರುಜಿ? ಬಹಳಾನೇ ಸಂತೋಷ ಆಯ್ತು ನಮ್ಗೆ ನಿಜವಾಗ್ಲೂ ಆ ದೃಶ್ಯಾವಳಿ ಎಲ್ಲ ನೋಡಿದಾಗ. ಹಾಗೆ ಗುರುಜಿ, ಇವತ್ತಿನಿಂದ ಒಂದು ಹೊಸ ವಿಭಾಗ ಪ್ರಾರಂಭವಾಗಿದೆ. ವೀಕ್ಷಕರಿಗೆ ಯಾರಿಗೂ ಗೊತ್ತಿಲ್ಲ, ವೀಕ್ಷಕರು, ಇವತ್ತಿಂದ ನಮ್ಮಲ್ಲಿ ಒಂದು ಹೊಸ ವಿಭಾಗ ಪ್ರಾರಂಭ ಆಗಿದೆ. ಅದ್ರ ಹೆಸರು ಶುಕವಾಕ್ಯ ಅಂತ. ಅದರಲ್ಲಿ ಗುರುಜಿ ಏನ್ ಹೇಳ್ತಾರೆ ಕೇಳೋಣವಾ? ಗುರುಜಿ, ಪ್ರಾರಂಭದ ಈ ದಿನ ಏನ್ ಹೇಳ್ತಿದ್ದೀರಾ? ಈ ಶುಕವಾಕ್ಯಕ್ಕೆ ತಮ್ಮೆಲ್ಲರಿಗೂ ಪರಿಪೂರ್ಣವಾದ ಸ್ವಾಗತ. ಶುಕವಾಕ್ಯ ಅಂದ್ರೆ, ಶುಕ ಅಂದ್ರೆ ಗಿಣಿ, ವಾಕ್ಯ ಅಂದ್ರೆ ಅದು ಹೇಳಿದ್ದು ಸತ್ಯ ಅಂತ. ಆ ಶುಕವಾಕ್ಯ ಅಂದ್ರೆ ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಅದಕ್ಕೋಸ್ಕರ ಶಾಸ್ತ್ರ ಸಂಪ್ರದಾಯ ಅನ್ನೋದನ್ನ ಎಲ್ಲವೂ ಹೇಳ್ತಕ್ಕಂಥ ವಿಭಾಗ, ಪರಿಪೂರ್ಣವಾಗಿ ರಾಶಿ ನಕ್ಷತ್ರದ ವಿಭಾಗ. ಜ್ಯೋತಿಷ್ಯ ವಿಚಾರದಲ್ಲಿ ಜ್ಯೋತಿಷ್ಯ ಸತ್ಯ, ಆದರೆ ಜ್ಯೋತಿಷಿ ಸುಳ್ಳು. ಅಂದ್ರೆ ಜ್ಯೋತಿಷಿ ಎಲ್ಲಿವರೆಗೂ ಅಂದ್ರೆ ನಾವು ಮನುಷ್ಯ ಮಾತ್ರ ಆಗಿಬಿಟ್ಟಾಗ ಭಗವಂತ ಅಂತ ಒಬ್ಬನಿರ್ತಾನೆ, ಅದನ್ನ ಸುಳ್ಳು ಮಾಡಿಬಿಡ್ತಾನೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಪ್ರತಿಯೊಂದಕ್ಕೂ ವಿಶೇಷವಾಗಿ ಗಿಣಿಗಳ ವಾಕ್ಯ ಮಾತ್ರ ಸತ್ಯ. ಅದಕ್ಕೆ ಗಿಣಿ ಅನ್ನೋ ಶುಕ ಬಹಳ ವಿಶೇಷ, ಆ ವಾಕ್ಯ ಯಾವತ್ತೂ ಸತ್ಯ. ಪ್ರತಿಯೊಂದರಲ್ಲೂ ರಹಸ್ಯದಲ್ಲಿ ಅಡಗಿರೋದೇ ಗಿಣಿ. ಬಾಲನಾಗಮನ್ನ ಕದ್ಕೊಂಡು ಹೋದಾಗ ನಾಯಿಯ ರೂಪದಲ್ಲಿ ಹೋಗಕ್ಕೆ ಮೊದಲು ಗಿಣಿ ಮಾತು ಕೊಡ್ತು. ಅಲ್ಲಿಗೆ ಬಾಲನಾಗಮ್ಮ ಸತ್ಯ ಅನ್ನೋದಕ್ಕೆ ಇವತ್ತು ಸಾಕ್ಷಿ ರೂಪವಾಗಿ ಒಂದು ದೇವಸ್ಥಾನದಲ್ಲಿ ಗಿಣಿ ಇದೆ. ತದನಂತರ ನಿಮಗೆ ಈ ನವರಾತ್ರಿ ಪ್ರಯುಕ್ತವಾಗಿ ದೇವಿ ಅಂಶವಾಗಿ ಕೂತಿರ್ತಕ್ಕಂಥ ಶುಚಿರ್ಭೂತವನ್ನ ಮಾಡೋದು, ಕಲ್ಮಶವಾದ ವಾತಾವರಣ ತಿಳಿ ಮಾಡೋದು ಎಲ್ಲವೂ ಗಿಣಿಯ ಮುಖಾಂತರ. ಅದು ಶುಕವಾಕ್ಯ. ಅದಕ್ಕೋಸ್ಕರ ಗಿಣಿಯೇ ಪರಿಪೂರ್ಣತೆ. ಮೀನಾಕ್ಷಿ ಅಂದ್ರೆ, ಮೀನ ಅಕ್ಷಿ ಅಂದ್ರೆ ಕಣ್ಣುಗಳು ಮೀನಿನ ಹಾಗೆ. ಮೀನು ತನ್ನ ಮಕ್ಕಳನ್ನ ಮೊಟ್ಟೆ ಹಾಕಿದಾಗ ಹೀಗೇ ಸುತ್ತಿ ನೋಡುತ್ತಂತೆ, ತನ್ನ ಮೊಟ್ಟೆಗಳ ಸುತ್ತಲೂ ಓಡಾಡುತ್ತಂತೆ. ಕಣ್ಣಲ್ಲೇ ನೋಡಿಕೊಂಡು ಅದು ಓಡಾಡೋದ್ರಿಂದ ಅದನ್ನು ನೋಡಿ ಸಂತೋಷ ಪಟ್ಟು ಮೀನಾಕ್ಷಿ ಅಂತ, ಆ ಮೀನಿನ ಕಣ್ಣಿದ್ದ ಹಾಗಿರ್ಲಿ ನನ್ನ ಮಗಳ ಹೆಸರು ಅಂತ ಹೇಳಿ ಮೀನಾಕ್ಷಿ ಅಂತಿಟ್ರು ಪಾಂಡುರಾಜ. ಆಗ ಮೀನಾಕ್ಷಿ ಏನು ಮಾಡಿದ್ಲು, ಈ ಗಿಣಿ ಅಂದ್ರೆ ಶುಕವಾಕ್ಯ ಇದ್ದ ಹಾಗೆ ಗಿಣಿ ನುಡೀತು. ಅದಕ್ಕೋಸ್ಕರ ಅವಳು ಅವತ್ತಿಂದ ಪ್ರೀತಿಯಾಗಿರ್ತಕ್ಕಂಥವಳ ಆ ಗಿಣಿ ಜೊತೆಗೆ ಇಟ್ಕೊಂತಾಳೆ. ಕಾಮಾಕ್ಷಿ ಕಾಮದಾಯಿನಿ, ಸತ್ಯವತಿಯಾಗಿರ್ತಕ್ಕಂಥ ಕಾಮಾಕ್ಷಿ ಯಾವತ್ತು ಕಾಮಗಳ ಅಪೇಕ್ಷೆಯಾಗಿ ಕೂತಿರ್ತಕ್ಕಂಥದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯ ಕುಂಡಲಿನಿ ಶಕ್ತಿ ಅಂತೀವಿ. ಶ್ರೀಚಕ್ರ ಒಂದು ಸಲ ಪೂಜೆ ಮಾಡಿದ್ರೆ ಸಾಕು, 300 ಮುಕ್ಕೋಟಿ ದೇವತೆಗಳಿಗೆ ಒಂದು ನಮಸ್ಕಾರ. ಪ್ರತಿಯೊಂದು ಮನುಷ್ಯನ ದೇಹವೇ ಶ್ರೀಚಕ್ರ ಉಪಾಸನೆ. ಅದಕ್ಕೆ ದೇಹವೇ ದೇಗುಲ ಅಂತ ಹಿರಿಯರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅಂತಹ ಒಂದು ದೇಗುಲವನ್ನ ಸತ್ಯ ಅಂತ ಹೇಳಿರೋದಕ್ಕೆ ಸಾಕ್ಷಿ ರೂಪ ಕಾಮಾಕ್ಷಿ. ಅವಳಿಗೂ ಕೂಡ ಗಿಣಿ ಪ್ರಿಯವಾಗಿರೋದ್ರಿಂದ ಗಿಣಿ ಎಡಭಾಗದಲ್ಲಿ ಇಟ್ಕೊಂತಾಳೆ. ಅಂಥ ಒಂದು ಗಿಣಿ ಶುಕಮುನಿಗಳಾದ್ರು. ಶುಕಮುನಿಗಳು ವಾಸವಾಗಿರೋದು ಸಾಕ್ಷಾತ್ ಕೈಲಾಸದಲ್ಲಿ. ಬಹಳ ವಿಶೇಷ ಅಂದ್ರೆ ನಾರದರು, ತುಂಬುರ್ರು ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಏಕೈಕ ಪರಮಾತ್ಮ ಅಂದ್ರೆ ಸಾಕ್ಷಾತ್ ಪರಮೇಶ್ವರ ಅಂದ್ರೆ ತಪ್ಪಲಾಗಲಾರದು. ಅದಕ್ಕೋಸ್ಕರ ಇಡೀ ಜಗತ್ತಿನ ಎಲ್ಲ ಅಂಶದಲ್ಲೂ ಪರಮೇಶ್ವರ ವಾಸವಾಗಿರೋದ್ರಿಂದ ಎಲ್ಲ ಅಂಶದಲ್ಲೂ ನಾವೇನು ಹೇಳ್ತೀವಿ, ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ. ಅದಕ್ಕೋಸ್ಕರ ಅಂಥ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷವನ್ನ ಹೊಂದಿರತಕ್ಕಂಥ ಶುಕಮುನಿಗಳು ಅಲ್ಲೇ ವಾಸವಾಗಿದ್ದರಿಂದ ಅವರ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಇಡೀ ಜೀವನ ರಹಸ್ಯ ನಾನು ಒಬ್ಬನೇ ಏಕೈಕವಾಗಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಆ ಮುಖಾಂತರ ತಿಳಿಸ್ತೀನಿ ಅಂತ ಹೇಳಿ ಧರ್ಮವನ್ನು ಎತ್ತಿಡಿದಿರೋದು ಆ ದಕ್ಷಿಣಾಮೂರ್ತಿ. ಅವರು ಸಾಕ್ಷಾತ್ ಭೂಮಿಗೆ ಬಂದಿರೋದು ತಾಯಿ ಮುಖಾಂತರವಾಗಿ, ಗುರು ಮುಖಾಂತರ ದೇವದರ್ಶಿಯಾಮಿ ಅಂತ ಗುರುವಾಗಿ ತಾನೇ ಮೊದಲಾಗಿ ಬಂದಿದ್ದು. ಅದಕ್ಕೋಸ್ಕರ ಇದು ಸತ್ಯ ಅಂತ ಹೇಳಿದ್ದು ಇಡೀ ಜಗತ್ತಿಗೆ ಆ ಗಿಣಿ ಒಂದು ಮಾತ್ರ. ಅದಕ್ಕೆ ಶುಕಮುನಿಗಳ ಮುಖಾಂತರವಾಗಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿದ್ದು ಕೂಡ ಚಿದಂಬರದಲ್ಲಿ. ಅದಕ್ಕೆ ಚಿದಂಬರ ಶ್ರೀಚಕ್ರ ರಹಸ್ಯವನ್ನ ಪರಿಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೇ ಚಿದಂಬರ ರಹಸ್ಯವೇ ಆ ಮುಖಾಂತರವಾಗಿ. ಇದು ಒಂದು ವಿಶೇಷ. ಈಗ ಕಪಿಶ್ರೇಷ್ಠರಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಕೋತಿಗಳಾಗೇ ಬಂದಿದ್ದು ಅನ್ನೋ ಸತ್ಯವನ್ನ ಹೇಳಿದ್ದು ಆ ಶುಕಮುನಿ. ಅದಕ್ಕೋಸ್ಕರ ಆ ಶುಕಮುನಿ ಮುಖಾಂತರವೇ ಕಪಿಗಳು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಾದ ಕಪಿ ಮನುಷ್ಯನಾಗಿದ್ದು ಸತ್ಯವನ್ನ ನುಡಿದಿದ್ದೇ ಶುಕಮುನಿಗಳು. ಅದಕ್ಕೋಸ್ಕರ ಆ ಗುಣ ಮುಖಾಂತರವಾಗಿ ಶುಕವಾಕ್ಯ ಸತ್ಯ ಅಂತ ಹೇಳ್ಕೊಟ್ಟಿದ್ದು. ಅದಕ್ಕೆ ಇವತ್ತು ನೀವು ನೋಡಬಹುದು, ಜೀವನದಲ್ಲಿ ಎಷ್ಟೇ ಹಳೇದಾದ್ರೂ ಫಾರೆಸ್ಟ್ ಅಂದ್ರೆ ಅಡವಿಗೆ ದಟ್ಟವಾದ ಕಾಡಿಗೆ ಹೋಗಿ ಅಲ್ಲಿ ಎಲ್ಲರಿಗೂ ಮೊದಲು ಕೂಗೋದು ಆ ಗಿಳಿ. ತಾನು ಕೂಗಿ ಹೇಳುತ್ತೆ ಹುಷಾರ್, ಎಚ್ಚರಿಕೆ, ಜಾಗೃತೆ ಅಂತ ಎಲ್ಲವನ್ನೂ ತೋರಿಸ್ಕೊಡೋದು, ಆ ಜಾಗೃತಿಯನ್ನು ತೋರಿಸ್ಕೊಡೋದೇ ಈ ಶುಕಮುನಿ. ಅದಕ್ಕೋಸ್ಕರ ಶುಕವಾಕ್ಯ ಅನ್ನೋದನ್ನ ಶುಕಮುನಿಗಳನ್ನು ನಮಸ್ಕರಿಸ್ತಾ, ಆ ಶುಕವಾಕ್ಯದ ಮುಖಾಂತರವಾಗಿ ಭಗವಂತ ಏನು ವಾಕ್ಯವನ್ನ ಕೊಡ್ತಾನೆ, ಆ ವಾಕ್ಯದ ಮುಖಾಂತರವಾಗಿ ನಿಮ್ಮ ಪರಿಹಾರವನ್ನ, ಆ ರಾಶಿಗಳ ಮುಖಾಂತರವಾಗಿ, ನಕ್ಷತ್ರದ ಮುಖಾಂತರವಾಗಿ ಸತ್ಯವನ್ನ, ಆ ವಿಚಾರಗಳನ್ನು ಮಾತ್ರ ಹೇಳ್ತಕ್ಕಂಥ ವಿಚಾರ
ಬಹಳ ಮೌಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸೋಕ್ಕೆ ಈ ಒಂದು ಮಾಧ್ಯಮ ಅಂದರೆ ಒಂದು ಪೂರ್ತಿಯಾಗಿರ್ತಕ್ಕಂಥ ಸೆಗ್ಮೆಂಟಲ್ಲಿ, ಪೂರ್ತಿ ಕಾರ್ಯಕ್ರಮದಲ್ಲಿ ಒಂದೊಂದೇ ಸೆಗ್ಮೆಂಟ್ ಆಗಿರ್ತೀವಿ. ಆ ರೂಪರೇಖೆಗಳಲ್ಲಿ ಈ ಒಂದು ಅಧ್ಯಾಯ ಶುಕವಾಕ್ಯ ಅಂತ ಇರುತ್ತೆ. ಆ ಅಧ್ಯಾಯದ ಮುಖಾಂತರ ನೀವು ಕಲಿಬೇಕಾದ್ದು ಬಹಳಷ್ಟು. ಅಂದರೆ ಒಬ್ಬ ಮನುಷ್ಯ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಸ್ನೇಹಿತನಾಗಬಹುದಾ, ಈ ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ ಜೊತೆ ಪಾರ್ಟ್ನರ್ಶಿಪ್ ಆಗಬಹುದಾ, ಬಿಸ್ನೆಸ್ ಆಗತ್ತಾ ಇಲ್ವಾ, ಈ ನಕ್ಷತ್ರದವನು ಇನ್ನೊಂದು ನಕ್ಷತ್ರಕ್ಕೆ ಮದುವೆ ಮಾಡ್ಕೋಬೋದಾ ಬೇಡವಾ, ಅಥವಾ ಇವನಿಗೆ ಮದುವೆ ಆದಾಗ ಆ ಮಗು ಜೊತೆ ಸಂಸಾರ ಜೀವನದಲ್ಲಿ ಮಗು ನಮ್ಮ ಜೊತೆನೇ ಇರುತ್ತಾ, ದೂರ ಹೊಟ್ಟೋಗತ್ತಾ, ಆ ನಕ್ಷತ್ರ ಅವತ್ತು ಹುಟ್ಟಿದಾಗ ತಂದೆಗೆ ಮೃತ್ಯುನ, ಈ ನಕ್ಷತ್ರ ಹುಟ್ಟಿದಾಗ ತಾಯಿಗೆ ಮೃತ್ಯುನ, ಇಲ್ಲ ಸೋದರ ಮಾವನಿಗೆ ಮೃತ್ಯುನ, ಇಲ್ಲ ಅತ್ತೆಗೆ ಮೃತ್ಯುನ, ಇಲ್ಲ ಮಾವ ಸತ್ತು ಹೋಗ್ತಾನ. ಹೀಗೆ ಒಂದೊಂದು ನಕ್ಷತ್ರದಲ್ಲಿ ಇರ್ತಕ್ಕಂಥ ದೋಷಗಳನ್ನ ಸತ್ಯವಾಗಿ ಈ ನಕ್ಷತ್ರ ಸತ್ಯವೇ ಹೌದು ಅಂತ ಹೇಳ್ತಕ್ಕಂಥ ವಿಚಾರಗಳನ್ನ ಶುಕಮುನಿಗಳ ಮುಖಾಂತರವಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಭೂಲೋಕಕ್ಕೆ ಬಂದಿದ್ದು ಪ್ರಥಮ ಪೂರ್ವ. ಅದಕ್ಕೆ ಪರಾಶರ ಮುನಿಗಳು ಕೂಡ ಶುಕ ಮಹಾಮುನಿಗಳನ್ನ ಗಿಣಿ ನುಡಿಯತ್ತೆ, ಸತ್ಯವಾಗತ್ತೆ, ಸತ್ಯವಾದ ಮಾತು. ಅದಕ್ಕೆ ದೇವಿ ನುಡಿದ ಹಾಗೆ ಕ್ಷಮಾನುಗ್ರಹವನ್ನ ಕೊಡ್ತಕ್ಕಂಥ ಪೂರ್ಣ ವಾಕ್ಯವೇ ಶುಕ ಮುನಿಗಳು. ಅದಕ್ಕೆ ಗಿಣಿಗಳನ್ನ ಯಾರ ಮನೆಯಲ್ಲಿ ಇಟ್ಕೊಂಡಿರ್ತೀರೋ ಅದು ವಾಕ್ಯ ಯಾವತ್ತು ನುಡಿಯತ್ತೋ ಅದು ಸತ್ಯ. ಅಂದರೆ ದೊಡ್ಡ ಗಿಣಿಗಳು ಮಾತು ಕೂಡ ಆಡುತ್ತೆ, ಮೆಣಸಿನಕಾಯಿ ಕೊಟ್ಟರೆ ಮಾತಾಡುತ್ತೆ ಅಂತಲ್ಲ, ಅದು ನಿಂಬೆ ಹಣ್ಣಿನ ಗಿಡದ ಮೇಲೆ ಮೆಣಸಿನಕಾಯಿ ಜೊತೆಗೆ ಪರಿಪೂರ್ಣವಾಗಿ ತಿಂತಾ ಕೂತಿದ್ರಿಂದ ಆ ವಿಶೇಷ ಅಂದರೆ ಅದನ್ನ ಖಾರವನ್ನು ಕೊಟ್ಟಾಗ ಸತ್ಯವನ್ನು ಹೇಳುತ್ತೆ ಅನ್ನೋಕ್ಕೋಸ್ಕರ ವಿಚಾರ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕಷ್ಟ ಜಾಸ್ತಿ ಬಂದಾಗ ತನ್ನ ಒಳಗಿರೋ ಭಾವನೆಗಳನ್ನ ಎಲ್ಲ ವ್ಯಕ್ತಪಡಿಸ್ಕೊಂತಾನೆ, ಅತೀ ಜಾಸ್ತಿ ಆದಾಗ. ಇಲ್ಲದಿದ್ರೆ ತಾಲೆನೇ ಕೆಡಿಸ್ಕೊಳ್ಳದೆ ಹಳೆದನ್ನ ಮೆಲಕೆ ಹಾಕಲ್ಲ. ಅದಕ್ಕೆ ಇದೆಲ್ಲ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಇವತ್ತಿನ ದಿವಸದಿಂದ ನಾವುಗಳು ಪ್ರತ್ಯೇಕವಾಗಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಏನು ಅಂದರೆ ಶುಕವಾಕ್ಯ. ಅದಕ್ಕೆ ಇವತ್ತು ಬೇಸಿಕ್ ಆಗಿ ಶುಕವಾಕ್ಯ ಅಂತ ಯಾಕೆ ಹೆಸರಿಟ್ವಿ ಅನ್ನೋದಕ್ಕೆ ನಿಮಗೆಲ್ಲ ತಿಳಿಸ್ಕೊಟ್ವಿ. ಈ ಶುಕವಾಕ್ಯದ ಮುಖಾಂತರವಾಗಿ ಪ್ರತಿಯೊಂದು ರಾಶಿಯಲ್ಲೂ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥದ್ದೆಲ್ಲ ತಿಳಿಸ್ಕೊಟ್ಟಿದ್ದೆ ಮೊದಲಿಂದ. ಕ್ಷೇತ್ರದಲ್ಲಿ ನಕ್ಷತ್ರದ ಮುಖಾಂತರ ಕ್ಷೇತ್ರವನ್ನು ತಿಳಿಸ್ಕೊಟ್ಟೆ, ಅದೆಲ್ಲ ಕ್ಷೇತ್ರವಾಯಿತು. ಯಾರ್ಯಾರು ಯಾವ ದೇವರುಗಳು ಎಲ್ಲಿ ಪರಿಹಾರ ಅಂದರೆ ಈ ಹುಡುಗಿ ಅಕಸ್ಮಾತ್ ಮದುವೆ ಮಾಡಿಕೊಂಡ್ರೆ ಈ ಹುಡುಗಿ ನನ್ನ ಜೀವನ ಪರ್ಯಂತ ಇರ್ತಾಳ, ನಾನು ಮಾಡ್ಕೊಳ್ಳೋದೋ ಬೇಡವೋ ಅನ್ನೋ ಡಿಸಿಷನ್ನು ನೀವು 108 ಶಾಸ್ತ್ರದವ್ರನ್ನ ಕೇಳಬೇಕಾಗಿಲ್ಲ. ಕಾರ್ಯಕ್ರಮವನ್ನು ಪ್ರತಿದಿನ ನೋಡ್ತಾ ಬಂದರೆ ಒಂದೊಂದು ಟಿಪ್ಸ್ ಮುಖಾಂತರವಾಗಿ ಶುಕವಾಕ್ಯ ಏನು ಹೇಳಿದೆ ಅದನ್ನು ಹೇಳಿಬಿಟ್ರೆ ನೀವು ಅಲ್ಲೇ ಮ್ಯಾಚಿಂಗ್ ಮಾಡ್ಕೊಂಡ್ಬಿಡ್ಬೋದು. ನಾಳೆ ದಿವಸ ನಾನು ಇದೇ ಹುಡುಗಿನ ನೋಡಬೇಕು, ಇದೇ ನಕ್ಷತ್ರವನ್ನೇ ನೋಡಬೇಕು, ಇದನ್ನು ಬಿಟ್ಟು ನಾನು ಬೇರೆ ನೋಡೋದು ಬೇಕಾಗಿಲ್ಲ. ಹೋದ ತಕ್ಷಣ ಏನ್ರಿ ನಕ್ಷತ್ರ, ಸರಿ ಹಾಗಾದ್ರೆ ನಕ್ಷತ್ರ ಬೇಡವೇ ಬೇಡ. ಅಕಸ್ಮಾತ್ ನಕ್ಷತ್ರ ಇಲ್ದಿದ್ದವ್ರಿಗೆ ನಾವೇನು ಮಾಡಬೇಕು ಅಂದರೆ ಪ್ರತಿಫಲ ಪ್ರಕೃತಿಯ ನಿಯಮ ಅಂತ ಕರೀತಾರೆ. ಅಂದರೆ ಚಂದ್ರ ಎಲ್ಲಿ ಕೂತಿರ್ತಾನೆ ನೋಡಿಕೊಂಡು, ಯಾವ ವಾರದಲ್ಲಿ ಹುಟ್ಟಿರ್ತಾರೆ ಅಂತ ನೋಡಿಕೊಂಡು, ಆ ವಾರದಲ್ಲಿರ್ತಕ್ಕಂಥ ಚಂದ್ರ ಅಂದರೆ ಅವನು ನೀರಲ್ಲಿ ಕೂತಿದ್ರೆ ನೀರಿಗೆ ನೀರು ಮಿತ್ರ, ನೀರಿಗೆ ಭೂಮಿ ಮಿತ್ರ. ಆದರೆ ನೀರಿಗೆ ಎಲ್ಲಾದರೂ ಗಾಳಿ ಮಿತ್ರನಾಗತ್ತಾ? ಸಂಬಂಧವೇ ಬರಲ್ವೇ. ನೀರಿಗೆಲ್ಲಾದರೂ ಪರಿಪೂರ್ಣವಾಗಿ ಬೆಂಕಿ ಮಿತ್ರ ಆಗತ್ತಾ? ಸಂಬಂಧನೇ ಇಲ್ಲ. ಹಾಗೆ ಇದನ್ನೆಲ್ಲ ತಿಳಿಸ್ಕೊಟ್ಬಿಟ್ರೆ ನೀವೇ ಜಲ್ದಿ ಆಡ್ಬಿಟ್ಟು ಮನೇಲಿ ಕೂತ್ಕೊಂಡು ಪ್ರತಿಯೊಂದು ಕಲ್ತು ಬಿಡ್ಬೋದು ಅಂತ ಈ ಮುಖಾಂತರ ಹೇಳ್ತಾ ಇವತ್ತಿನ ದಿವಸದ ವಿಚಾರಗಳನ್ನೆಲ್ಲ ತಿಳಿಸಿದ್ದೀನಿ.